ಸರ್ ನನ್ನ ಬಟ್ಟೆ ಒಗೆದ್ರೆ ಏನು ಒಗ್ದಿಲ್ಲ ಅಂದರೆ ಏನು ಎಲ್ಲರೂ ನನ್ನ ಗುರುತಿಸ್ತಾರೆ. ಹೋಗಿ ನೀವು ಎಲ್ಲಾದರೂ ಆಚೆ ಹೋಗಿ ನೋಡಿ ನಿಮ್ಮನ್ನ ಯಾರಾದರೂ ಗುರುತಿಸ್ತಾರಾ ಅಂತ. ಪುಷ್ಪ ಅಂತ ಕೇಳಿ ನೋಡಿ, ಏರಿಯಾದಲ್ಲೇ ಇಡೀ ಏರಿಯಾನೇ ನಡುಗುತ್ತೆ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಒಂದು ಕಾರ್ಟೂನ್ ವಿಡಿಯೋ ಪ್ಲೇ ಮಾಡಿದ್ನಲ್ಲ ಸಣ್ಣದಾಗಿ ಒಂದು ಸ್ಟೋರಿ. ಸೊ ಈ ಥರ ನೀವು ವಿಡಿಯೋಸ್ ಯಾವ ಥರ ಮಾಡ್ಬೋದು, ಕಾರ್ಟೂನ್ ವಿಡಿಯೋಸ್ ಯಾವ ಥರ ನೀವು ಮಾಡ್ಬೋದು ಮೊಬೈಲ್ ಫೋನಿಂದ ಫ್ರೀಯಾಗಿ. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವು ಫ್ರೀಯಾಗಿ ಯಾವ ಥರ ನೀವು ಕಾರ್ಟೂನ್ ವೀಡಿಯೋನ ಮಾಡ್ಬೋದು. ಆ್ಯಂಡ್ ಇದು ಕಾಪಿರೈಟ್ನು ನಿಮಗೆ ಯಾವುದೇ ಕಾಪಿರೈಟ್ನು ಸಿಗೋಲ್ಲ ಈ ಆ್ಯಪಿಂದ. ಓಕೆನಾ, ಫ್ರೀ ಅಪ್ಲಿಕೇಶನ್, ಫ್ರೀಯಾಗಿ ನೀವು ಕಾರ್ಟೂನ್ಗಳು ಕ್ರಿಯೇಟ್ ಮಾಡ್ಬೋದು, ಕಾರ್ಟೂನ್ ಸ್ಟೋರಿಗಳು ಕ್ರಿಯೇಟ್ ಮಾಡ್ಬೋದು, ಶಾರ್ಟ್ ವೀಡಿಯೋನು ಕ್ರಿಯೇಟ್ ಮಾಡ್ಬೋದು, ಲಾಂಗ್ ವೀಡಿಯೋನು ಕ್ರಿಯೇಟ್ ಮಾಡ್ಬೋದು, ಆ್ಯಂಡ್ ಫನ್ನಿ ವೀಡಿಯೋಸ್ಗಳು ಕ್ರಿಯೇಟ್ ಮಾಡ್ಬೋದು, ಸ್ಟೋರಿ ವೀಡಿಯೋಸ್ಗಳೂ ಕ್ರಿಯೇಟ್ ಮಾಡ್ಬೋದು ಗೈಸ್. ಓಕೆನಾ, ತುಂಬ ಜನ ಎಲ್ಲ ಕಾರ್ಟೂನ್ ವೀಡಿಯೋ ಮಾಡಬೇಕಂತ ಆಸೆ ಇರುತ್ತೆ, ಬಟ್ ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ, ದುಡ್ಡು ಇಸ್ಕೊಂಡು ಕೋರ್ಸ್ಗಳನ್ನ ಹೇಳ್ಕೊಡ್ತಾರೆ. ಓಕೆನಾ, ಸೊ ನಾನು ಇಲ್ಲಿ ಫ್ರೀಯಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ಕೊಳ್ಳಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕ್ಲಿಯರಾಗಿ ನೋಡ್ಕೊಳ್ಳಿ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ಆಗಲೇ ನಿಮಗೆ ಗೊತ್ತಾಗೋದು ಯಾವ ಥರ ಮಾಡೋದು ಏನು ಎತ್ತ ಅಂತ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಬಟನಲ್ಲಿ ಸರ್ಚ್ ಮಾಡಿ ಏನು ಟ್ವಿನ್ ಟೂನ್ ಅಂತ. ಓಕೆನಾ, ಟ್ವಿನ್ ಟೂನ್ ಅಂತ ಸರ್ಚ್ ಮಾಡಿ. ಟ್ವಿನ್ ಟೂನ್ ವಿಡಿಯೋ ಮೇಕರ್ ಅಂತ ಇಲ್ಲಿದೆಯಲ್ಲ, ನಿಮಗೆ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆನಾ, ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ನಿಮಗಿಲ್ಲಿ ಕಾಣಿಸ್ತಿದೆ ಟ್ವಿನ್ ಕ್ರಾಫ್ಟ್ ವಿಡಿಯೋ ಒಂದಿದೆ, ಆ್ಯಂಡ್ ಇನ್ನೊಂದು ಟ್ವಿನ್ ಟೂನ್ ಕಾರ್ಟೂನ್ ಮೇಕರ್ ಅಂತ ಒಂದಿದೆ. ಸೊ ಸಿಂಪಲಿ ನಮಗೇನು ಮಾಡಬೇಕು, ಇದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬೇಕು. ಓಕೆನಾ, ಸೊ ಸಿಂಪಲಿ ನೀವು ನೋಡಿರ್ಬೋದು, ಇದರಲ್ಲೂ ತುಂಬ ಜನ ಮಾಡ್ತಾರೆ, ಇದರಲ್ಲೂ ಮಾಡಿ. ಇದರಲ್ಲಿ ಇವತ್ತು ನಾನು ನಿಮಗೆ ಹೇಳ್ಕೊಡೋದು. ಓಕೆನಾ, ಯಾವ ಥರ ಮಾಡ್ಬೋದು ಅಂತ. ಸೊ ಸಿಂಪಲಿ ಓಪನ್ ಮಾಡಿಕೊಂಡು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದು ಇನ್ಸ್ಟಾಲ್ ಆಗಲಿ ನಮ್ಮದು ಏನಿದೆ ಅದು. ಓಕೆನಾ, ಸೊ ನೀವು ನೋಡೋದಾದರೆ ಇಲ್ಲಿ ನೋಡಿ ಅಬೌಟ್ ದಿಸ್ ಆ್ಯಪ್ ಅಂತ ಇದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಸಲ ಚೆಕ್ ಮಾಡಿ, ಇದು ಕಾಪಿರೈಟ್ ಫ್ರೀ. ಓಕೆನಾ, ನೀವು ನೋಡ್ಬೋದು ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಇಲ್ಲಿ 100% ಫ್ರೀ. ಓಕೆನಾ, 100% ಕಾಪಿರೈಟ್ ಫ್ರೀ ಆ್ಯಪ್ ಕ್ರಿಯೇಟ್ ಶೇರ್ ಆನ್ ಸೋಷಲ್ ಮೀಡಿಯಾ ಅಂತ ಇದೆ. ಸೊ ಇದು ಕಾಪಿರೈಟ್ ಫ್ರೀ. ನೀವು ಯಾವುದೇ ನೀವು ಯಾವುದೇ ಆ್ಯಪ್ಸ್ ಲೈಕ್ ಯೂಟ್ಯೂಬ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಇನ್ನು ಫೇಸ್ಬುಕ್ ಆಯಿತು, ಇದರಲ್ಲಿ ನೀವು ಹಾಕಿದರೆ ನಿಮಗೆ ಯಾವುದೇ ಕಾಪಿರೈಟ್ ಸಿಗಲ್ಲ ಅಂತ ಅವರೇ ಡೀಟೇಲಾಗಿ ಬರೆದ್ಬಿಟ್ಟು ಹೇಳಿದ್ದಾರೆ. ಓಕೆನಾ, ಸೊ ಸಿಂಪಲಿ ಇದು ಏನಿದೆ ನಮ್ಮದು ಡೌನ್ಲೋಡ್ ಆದಮೇಲೆ ಸಿಂಪಲಿ ಓಪನ್ ಮಾಡ್ಕೊಳ್ಳೋಣ. ಸೊ ಎಲ್ಲನೂ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತಾ ಇದ್ದೀನಿ, ಯಾವ ಥರ ಇನ್ಸ್ಟಾಲ್ ಮಾಡೋದ್ರಿಂದ ಹಿಡಿದು ಯಾವ ಥರ ಕ್ರಿಯೇಟ್ ಮಾಡ್ಬೋದು ನೀವು ಕಾರ್ಟೂನ್ ವೀಡಿಯೋಸ್ಗಳಂತ. ಸೊ ಎಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ಸೊ ನಮ್ಮ ಆ್ಯಪ್ ಏನಾಗಿದೆ ಅದು ಸ್ಕ್ಯಾನಿಂಗ್ ಆಗ್ತಿದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಓಪನ್ನ ಮಾಡ್ಕೊಳ್ಳೋಣ ಆ್ಯಪ್ನ. ಓಕೆನಾ, ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಒಂದು ಇಂಟರ್ಫೇಸ್ ಬರುತ್ತೆ ಈ ಥರ, ಮೇಡ್ ವಿತ್ ಯುನೈಟಿಟಿ ಅಂತ. ಸೊ ಇಲ್ಲಿ ಯೂಸಿಂಗ್ ಆ್ಯಪ್ನ ಕೊಡೋಣ. ಓಕೆನಾ, ಅಲ್ಲೋ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನೋಡಿ ಗೈಸ್, ಇಲ್ಲಿ ನೀವು ನೋಡ್ಬೋದು, 16:9 ಮತ್ತು 9:16 ರೇಷಿಯೋನ ಅವರೇ ಕೊಟ್ಟಿದ್ದಾರೆ. ಇದು ಯೂಟ್ಯೂಬ್ಗೆ ಆ್ಯಂಡ್ ಇದು ಶಾರ್ಟ್ ವಿಡಿಯೋ ಇಲ್ಲ ರೀಲ್ಸ್ಗಳಿಗೆ ನೀವು ಮಾಡ್ಕೋಬೋದು ಈಸಿಲಿ ಅಂತ. ಓಕೆ, ನಾನು ಸಿಂಪಲಿ ನಮಗೆ ಯಾವುದ್ರಲ್ಲಿ ಮಾಡಬೇಕು, ಲಾಂಗ್ ವೀಡಿಯೋದಲ್ಲಿ ಮಾಡಬೇಕಲ್ವಾ. ನೀವು ಶಾರ್ಟ್ ವೀಡಿಯೋ ಮಾಡೋದಾದರೆ ನೀವು 16:9 ಈ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಈಗ ನಾವು ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀವಿ, ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಸಿಂಪಲಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಫ್ರೀ ಬ್ಯಾಕ್ಗ್ರೌಂಡ್ಸ್ ಏನಿದೆ ಅದೇ ಆ್ಯಪ್ ಬಂದುಬಿಟ್ಟು ಪ್ರೊವೈಡ್ ಮಾಡ್ತಿದೆ. ನಿಮಗೆ ಇದರಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಬೇಕು, ಯಾವುದು ಚೆನ್ನಾಗಿ ಕಾಣಿಸ್ತಿದೆ ಆ ಬ್ಯಾಕ್ಗ್ರೌಂಡನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಡೇ ಟೈಮಲ್ಲಿ ಮತ್ತು ನೈಟ್ ಟೈಮಲ್ಲಿ ಆ್ಯಂಡ್ ರಂಗೋಲಿದು ಬ್ಯಾಕ್ಗ್ರೌಂಡು, ಪೊಲೀಸ್ ಸ್ಟೇಷನ್ದು ಇದೆ ಮತ್ತು ರೋಡ್ದು ಕೂಡ ಇದೆ. ಓಕೆನಾ, ಸೊ ಇನ್ನೂ ತುಂಬ ಇದೆ, ಪೊಲೀಸ್ ಸ್ಟೇಷನ್ ಒಳಗಡೆದಿದೆ ಆ್ಯಂಡ್ ಇನ್ನೂ ತುಂಬ ಬ್ಯಾಕ್ಗ್ರೌಂಡ್ಸ್ ನೋಡಿ, ಇಲ್ಲಿ ಮನೆಯದಿದೆ ಮತ್ತು ಇದು ಇನ್ಸೈಡ್ದು, ಬಸ್ ಸ್ಟ್ಯಾಂಡ್ದು ಕೂಡ ಇಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲಿ ಸಿಗ್ತಾಯಿದೆ. ನೀವು ಇನ್ನೂ ಥರ ಸ್ಕ್ರಾಲ್ ಮಾಡ್ತಾ ಹೋದರೆ ಇನ್ನೂ ತುಂಬ ಬ್ಯಾಕ್ಗ್ರೌಂಡ್ಸ್ಗಳು ಬಂದುಬಿಟ್ಟು ನಿಮಗೆ ಸಿಕ್ಬಿಡುತ್ತೆ. ಓಕೆನಾ, ನೀವು ಎಲ್ಲಿ ಬೇಕಿದ್ರೂ ಅಲ್ಲಿ ಏನಿದೆ ನಿಮ್ಮದು ಶೂಟ್ ಮಾಡ್ಕೋಬೋದು. ಇಲ್ಲಿ ಸೋಫಾದು ಕೂಡ ಇದೆ ಆ್ಯಂಡ್ ನೈಟ್ ಟೈಮ್ದು ಇದೆ, ತುಂಬ ಚೆನ್ನಾಗಿರೋದು ಇದೆ. ಓಕೆನಾ, ಇಲ್ಲಿ ಗ್ರೀನ್ ಸ್ಕ್ರೀನು ಇನ್ಕ್ಲೂಡಿಂಗ್ ಕೊಟ್ಟಿದ್ದಾರೆ. ನೀವು ಗ್ರೀನ್ ಸ್ಕ್ರೀನಲ್ಲೂ ಬೇಕಿದ್ದರೆ ಕ್ಯಾರೆಕ್ಟರ್ಸ್ನ ಶೂಟ್ ಮಾಡಿಕೊಂಡು ನೀವು ಓನಾಗಿ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ, ಸೊ ಸಿಂಪಲಿ ನಾನು ಇಲ್ಲಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ, ಸೊ ಅಂದ್ಕೊಳ್ಳಿ ನಾನು ಈ ನೈಟ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ನಿಮಗೆ ಕೂರ್ಸೋದೆಲ್ಲ ಹೇಳ್ಕೊಡ್ಬೇಕಲ್ಲ. ಸೊ ಸಿಂಪಲಿ ನಾನು ಇನ್ಸೈಡ್ದ ಇದೊಂದು ಬ್ಯಾಕ್ಗ್ರೌಂಡ್ ಇದೆ ಅಂದ್ಕೊಳ್ಳಿ. ಓಕೆನಾ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ಇಲ್ಲಿ
ಆ್ಯಡ್ ಕ್ಯಾರೆಕ್ಟರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ನೋಡಿ ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಆ್ಯಡ್ ಕ್ಯಾರೆಕ್ಟರ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ನೀವೇನು ಮಾಡಬೇಕು, ಇದ್ರ ಮೇಲೆ ಸೊ ನೀವು ಇಲ್ಲಿ ನೋಡ್ಬೋದು ಪೊಲೀಸ್ ಮ್ಯಾನ್ದು ಕೂಡ ಇಲ್ಲಿ ಏನಿದೆ ನಿಮಗೆ ಇದು ಕೊಟ್ಟಿದ್ರು ಕ್ಯಾರೆಕ್ಟರ್ಸ್. ಓಕೆನಾ, ಸೊ ಒಂದು ನಿಮಿಷ ಸ್ಕಿಪ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ನಿಮಗೆ ಏನಿದೆ ಇಲ್ಲಿ ಪೊಲೀಸ್ ಮ್ಯಾನ್ದು ಮತ್ತು ಪುಷ್ಪದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಫಿಗ್ ಮ್ಯಾನ್ ಅಂತ. ಆ್ಯಂಡ್ ಪ್ರಸಾದ್ ಕಾಜಲ್ ಅದರದ್ದೇ ಆದ ಒಂದು ಹೆಸರು, ಈಗ ಟ್ರೆಂಡಿಂಗ್ ಅಲ್ಲಿತ್ತಲ್ಲ ಪುಷ್ಪದು, ಸೊ ಅದು ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ದೆವ್ವದು ಕೂಡ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಐ ಮೌತದ್ದು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಒಂದು ಫ್ರೂಟ್ನ ಇಟ್ಬಿಟ್ಟು ನೀವು ಅದರಲ್ಲಿ ನೀವು ಈ ಐಸು ಮತ್ತು ಮೌತೆಲ್ಲ ಇಟ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಬೋದು. ಆ್ಯಂಡ್ ಇನ್ನೂ ತುಂಬ ಕ್ಯಾರೆಕ್ಟರ್ಸ್ ಇದೆ ನೋಡಿ, ನೀವು ಈಸಿಲಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ಬೋದು, ವೀಡಿಯೋಸ್ಗಳನ್ನ ಮಾಡ್ಬೋದು. ಓಕೆನಾ, ಅಂದ್ಕೊಳ್ಳಿ ನಾನು ಇದು ಒಂದು ಅಂಕಲ್ನ ಇಲ್ಲಿಂದ ಪಿಕ್ ಮಾಡ್ತೀನಿ. ಸೊ ಇಲ್ಲೊಂದು ಆ್ಯಡ್ನ ವಾಚ್ ಮಾಡಿದ್ರೆ ನಮಗೆ ಈ ಕ್ಯಾರೆಕ್ಟರ್ ಫ್ರೀಯಾಗಿ ಇಲ್ಲಿ ಆ್ಯಡ್ ಆಗುತ್ತೆ. ಓಕೆನಾ, ಕ್ಯಾರೆಕ್ಟರ್ ಏನಿದೆ ಇಲ್ಲಿ ಬಂದಿದೆ ನೀವು ನೋಡ್ಬೋದು. ಓಕೆನಾ, ಸೊ ನಾವೇನು ಮಾಡೋಣ, ಇನ್ನೊಂದು ಕ್ಯಾರೆಕ್ಟರ್ನ ಆ್ಯಡ್ ಮಾಡೋಣ. ಒಂದು ಬಂದುಬಿಟ್ಟು ಅಂಕಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಯಾವುದಾದ್ರೂ ಆಂಟಿನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇಲ್ಲಿ ನಾನು ಆಂಟಿ ಇಲ್ಲಾಂದರೆ ಯಾವುದಾದ್ರೂ ಸಣ್ಣ ಹುಡುಗ, ಯಾವುದಾದ್ರೂ ಹುಡುಗಿ ಏನಾದರೂ ಸೆಲೆಕ್ಟ್ ಮಾಡಿ. ಸೊ ನಮ್ಮದು ಕ್ಯಾರೆಕ್ಟರ್ ಏನಿದೆ ಆ್ಯಡ್ ಮಾಡ್ಕೊಂಡಿದ್ದೀವಿ, ನಾವು ಈ ಕಡೆ ಫ್ಲಿಪ್ ಮಾಡ್ಕೋಬೇಕು. ಸೊ ಇಲ್ಲಿ ಮೇಲೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ಫ್ಲಿಪ್ ಮಾಡ್ಬೋದು ನೋಡಿ. ಈ ಕಡೆ ನೀವು ಫ್ಲಿಪ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೂಡ ಚೇರಲ್ಲಿ ನೀವು ಬೇಕಿದ್ರೆ ಇಲ್ಲಿ ಈ ಕಡೆ ಕೂರಿಸ್ಬೋದು. ಈ ಕಡೆ ಫ್ಲಿಪ್ ಮಾಡಿಬಿಟ್ಟು ಈ ಕಡೆ ಹಿಂಗೆ ಮಾಡಿ ಈ ಥರ ಕಾಲುಗಳನ್ನ ಈ ಥರ ಮೇಲ್ ಮಾಡಿ ನೋಡಿ. ಈಗ ಕೂರೋ ಥರ ಏನಾಗಿದೆ, ಕೂತ್ಕೊಳ್ಳೋ ಥರ ಇವನು ಕಾಣಿಸ್ತಿದೆ. ಇದು ಕೂಡ ನೀವು ಬೆಂಡ್ ಮಾಡ್ಬೋದು ಒಂದು ಸ್ವಲ್ಪ ನೋಡಿ. ಈ ಕಡೆ ನೀವು ಅಡ್ಜಸ್ಟ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಈಸಿಲಿ ಬಂದುಬಿಡುತ್ತೆ. ಓಕೆನಾ, ಸೊ ಈ ಥರ ಕೂರಿಸಿದ್ದೀವಿ ಅಂದ್ಕೊಳ್ಳಿ, ಕಾಲನ್ನ ಸ್ವಲ್ಪ ಈ ಕಡೆ ಹಿಂಗೆ ಮಾಡೋಣ, ಈ ಕಡೆ ಈ ಥರ ಮಾಡೋಣ ಬೇಕಿದ್ರೆ. ಅದಾದಮೇಲೆ ಬೇಕಿದ್ರೆ ನೀವು ನಿಲ್ಲಿಸ್ಬೋದು ಇದನ್ನು ನೋಡಿ. ಹೆಡ್ನು ಈ ಥರ ಮಾಡ್ಬೋದು, ಬ್ಯಾಕ್ನು ಈ ಥರ ಮಾಡ್ಬೋದು, ಹೆಡ್ ಈ ಥರನೂ ಮಾಡ್ಬೋದು ನೀವು ನೋಡಿ. ಇದನ್ನು ಚೆನ್ನಾಗಿದೆ, ನೀವು ಈ ಥರ ಮಾಡ್ಬೋದು. ಓಕೆನಾ, ಅದಾದಮೇಲೆ ನೋಡಿ ಇದು ತಾತದು ಕ್ಯಾರೆಕ್ಟರು, ಈ ಕಡೆನೂ ತಿರುಗಿಸ್ಬೋದು, ಈ ಕಡೆನೂ ತಿರುಗಿಸ್ಬೋದು. ಓಕೆನಾ, ಅದಾದಮೇಲೆ ಒಂದು ನಿಮಿಷ ಇದು ಬ್ಯಾಕ್ ಮಾಡಿಬಿಡೋಣ. ಅದಾದಮೇಲೆ ನೋಡಿ ಇದನ್ನು ಸ್ಟ್ರೈಟಾಗಿ ನಾವು ನಿಲ್ಸೋಣ. ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ನಮಗೆ ನೋಡಿ. ಈ ಥರ ಸ್ಟ್ರೈಟಾಗಿ ನಿಲ್ಸೋಣ, ಒಂದು ಸ್ವಲ್ಪ ಹೆಡ್ ಈ ಥರ ಮಾಡೋಣ. ಆ್ಯಂಡ್ ಕೈಗಳನ್ನ ಈ ಥರ ಮಾಡೋಣ. ಓಕೆನಾ, ಒಂದು ಕೈ ಇಲ್ಲಿ ಇಟ್ಕೊಂಡಿರೋ ಥರ ಮಾಡೋಣ. ಆ್ಯಂಡ್ ಇದರದ್ದು ಈ ಥರ ಮಾಡೋಣ. ಓಕೆನಾ, ಕೈಯಲ್ಲೇ ಹೀಗೆ ಅಡ್ಜಸ್ಟ್ ಮಾಡ್ಬೋದು. ಇಲ್ಲೊಂದು ಕ್ಯಾರೆಕ್ಟರ್ದು ಆಪ್ಷನ್ ಕೊಟ್ಟಿದ್ದಾರಲ್ಲ ನಿಮಗೆ, ತೋರಿಸ್ತೀನಿ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಡೆ ಈ ಕಡೆ ಫ್ಲಿಪ್ ಆಗುತ್ತೆ. ಓಕೆನಾ, ನೀವು ಇದನ್ನು ಇಟ್ಬಿಟ್ಟು ಅಡ್ಜಸ್ಟ್ ಈಸಿಲಿ ನೀವು ಮಾಡ್ಕೋಬೋದು. ಓಕೆನಾ, ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಆ್ಯಂಡ್ ಈ ಅಂಕಲ್ನ ಇನ್ನೊಂದು ಸ್ವಲ್ಪ ಈ ಕಡೆ ಕರ್ಕೊಂಡು ಈ ಕಡೆ ತಿರುಗಿಸಿ ನಿಲ್ಲಿಸೋಣ. ಈಗ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಹೇಳೋದಕ್ಕೆ. ಓಕೆನಾ, ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಏನಿದೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಇದು ಬಂದುಬಿಟ್ಟು ಕ್ಯಾಮ್ರಾ ಆ್ಯಂಗಲ್ಲು, ಲೈಕ್ ಮೂವಿಯಲ್ಲಿ ಝೂಮ್ ಔಟ್ ಝೂಮ್ ಇನ್ ಎಲ್ಲ ಆಗುತ್ತಲ್ಲ ಅದು. ಸೊ ಸಿಂಪಲಿ ನೀವು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಝೂಮ್ ಮಾಡಿದ್ರೆ ನೋಡಿ ಈ ಥರ ಝೂಮ್ ಮಾಡಿಕೊಂಡು ಮಾತಾಡಿಸ್ಬೋದು. ಈ ಥರ ಎಷ್ಟು ಝೂಮ್ ಬೇಕು ಅಷ್ಟು ಝೂಮ್ ಇಟ್ಕೋಬೋದು. ಓಕೆನಾ, ಸೊ ನಾವು ಸಿಂಪಲಿ ಝೂಮ್ನ ಕೂಡ ನೋಡಿ ಈ ಥರನೂ ಕೂಡ ಮಾಡ್ಬೋದು. ಆ್ಯಂಡ್ ಇದು ಮತ್ತೆ ಮೇಲೆ ವಾಪಸ್ಸು ಇಷ್ಟೇ ಕೆಳಗೆ ಈ ಥರ ಮಾಡ್ಬೋದು. ಓಕೆನಾ, ಈ ಥರ ಝೂಮ್ನು ಮಾಡ್ಕೋಬೋದು, ಝೂಮ್ ಔಟ್ನು ಮಾಡ್ಬೋದು. ಇದನ್ನು ನಾವು ಫಸ್ಟ್ ಹೆಂಗಿತ್ತು ಹಾಗೆ ಮಾಡೋಣ. ಓಕೆನಾ, ಈ ಥರ ಮಾಡಿದರೆ ಈ ಥರ ಅಡ್ಜಸ್ಟ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾವು ಈ ಥರ ಝೂಮ್ ಬೇಕಿದ್ರೂ ಮಾಡ್ಕೋಬೋದು. ಓಕೆನಾ, ಸೊ ಗೊತ್ತಾಯ್ತಲ್ಲ ಯಾವ್ಯಾವ ಥರದ್ದು ಹೇಗೆ ಮಾಡಬೇಕಂತ. ಅದಾದಮೇಲೆ ಸಿಂಪಲಿ ಇಲ್ಲಿ ನಿಮಗೆ ಮ್ಯಾಜಿಕ್ ಬಾಕ್ಸ್ ಆಪ್ಷನ್ ಕಾಣಿಸ್ತಿದೆಯಾ ಇಲ್ಲಿ ಕೆಳಗಡೆ. ಸೊ ನೋಡಿ ಇಲ್ಲಿ ಮ್ಯಾಜಿಕ್ ಬಾಕ್ಸ್ ಆಪ್ಷನ್. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಪೋರ್ಟ್ ಇಮೇಜಸ್ನ ಮಾಡ್ಬೋದು. ಸ್ಟ್ಯಾಟಿಕ್ ಅಸಿಸ್ಟೆಂಟ್ ಅಂತ ಇದೆ, ಇದ್ರದ್ದೇನಿಲ್ಲ. ಡೈನಾಮಿಕ್ ಅಸಿಸ್ಟೆಂಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಮೊಬೈಲ್ ಸಿಗುತ್ತೆ, ಬೈಕು ಮತ್ತು ಬಾಲು ಮತ್ತು ಆಟೋ ಇವೆಲ್ಲ ಸಿಗುತ್ತೆ ನಿಮಗೆ. ಓಕೆನಾ, ಟ್ಯಾಕ್ಟರ್ಸು, ಆಟೋ, ಫೋನು ಎಲ್ಲ ಸಿಗುತ್ತೆ. ನಾವು ಫೋನ್ ಬೇಕಂದರೆ ಸೊ ಸಿಂಪಲಿ ಫೋನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಫೋನ್ ಏನೇ ಆಗುತ್ತೆ ಆ್ಯಡ್ ಆಗುತ್ತೆ. ಅಲ್ಲಿ ಏನು ನಾವು ಪಿಕ್ಚರ್ ಈಗ ಸೆಲೆಕ್ಟ್ ಮಾಡಿದ್ದೀವಲ್ಲ ಅಲ್ಲಿ ಆ್ಯಡ್ ಆಗುತ್ತೆ. ಸೊ ಒಂದು ಆ್ಯಡ್ ತೋರಿಸ್ತಾರೆ, ಈ ಆ್ಯಡ್ನ ನಾವೇನು ಮಾಡೋಣ, ಸ್ಕಿಪ್ ಮಾಡ್ಕೊಳ್ಳೋಣ. ಸೊ ನೋಡಿ ನಮ್ಮದು ಮೊಬೈಲ್ ಫೋನ್ ಏನಿದೆ ಈಗ ಆ್ಯಡ್ ಆಗಿ ಬಂದುಬಿಡುತ್ತೆ. ಓಕೆನಾ, ಸೊ ಸಿಂಪಲಿ ನಾವಿದು ಬ್ಯಾಕ್ ಮಾಡ್ಕೊಳ್ಳೋಣ.
ಸೊ ಫೋನ್ ಏನಿದೆ ಇದು ಆ್ಯಡ್ ಆಗಿದೆ. ಸೊ ಒಂದು ನಿಮಿಷ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ನಾವು ಚಿಕ್ಕದು ಬೇಕಿದ್ರೂ ಮಾಡ್ಕೋಬೋದು, ದೊಡ್ಡದು ಬೇಕಿದ್ರೂ ಮಾಡ್ಕೋಬೋದು. ಓಕೆನಾ. ಸೊ ಈಗ ನಮ್ಗೆ ಏನು ಮಾಡಬೇಕು, ಇದು ಇಲ್ಲಿಂದು ಯೂಸು ಎಮೋಜೀಸ್ ಇದೆಯಲ್ಲ, ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಹ್ಯಾಂಗ್ರಿ ಬರ್ಡಲ್ಲಿದ್ರೂ ಹ್ಯಾಂಗ್ರಿಯಾಗಿ ಮಾತಾಡುತ್ತೆ. ಇಲ್ಲ ನನಗೆ ಫ್ರೀಯಾಗಿ ಹಂಗೆ ನಾರ್ಮಲಾಗಿ ಮಾತಾಡಬೇಕಂದ್ರೂ ನಾರ್ಮಲಾಗಿ ಮಾತಾಡುತ್ತೆ. ಈಗ ಸಿಂಪಲ್ಲಿ ನಮಗೆ ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಮಾಡೋಕ್ಕೆ ನಾವೇನು ಮಾಡಬೇಕು, ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಮೈಕ್ ಆಪ್ಷನ್, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೇಳ್ಬೋದು ನೀವು. ನಾನು ಫಸ್ಟು ಈ ಹುಡುಗಂದು ರೆಕಾರ್ಡ್ ಮಾಡ್ಕೋತೀನಿ. ಓಕೆನಾ. ಸೊ ನೋಡಿ ನಮ್ಮದು ಒಂದು ಕ್ಯಾರೆಕ್ಟರ್ ಏನಿದೆ ಇದಾಯಿತು, ರೆಡಿ ಆಯಿತು. ಓಕೆನಾ. ಸೊ ಇನ್ನೊಂದು ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಸಿಂಪಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ ಮೇಲೆ. ಓಕೆನಾ. ಇದ್ರ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇನ್ನೊಂದು ಕ್ಯಾರೆಕ್ಟರ್ ಆಡ್ ಆಗುತ್ತೆ. ಸೊ ನಾವು ಮೈಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡೋಣ, ಮತ್ತೆ ರೆಕಾರ್ಡ್ನ ಮಾಡೋಣ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಫ್ಯೂಸ್ ಮಾಡೋಣ. ಓಕೆನಾ. ಅದಾದಮೇಲೆ ನಾನು ಮತ್ತೆ ಈ ಹುಡುಗಂದು ಕ್ಯಾರೆಕ್ಟರ್ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಮತ್ತೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅಂಕಲ್ ಒಂದು ನಿಮಿಷ, ನಾನಿಲ್ಲಿ ರೆಕಾರ್ಡ್ ಬಟನ್ನ ಅದಾದಮೇಲೆ ಇವ್ರನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಈ ಕಡೆ ಫ್ಲಿಪ್ ಮಾಡೋಣ. ಫ್ಲಿಪ್ ಮಾಡಾದ್ಮೇಲೆ ಮತ್ತೆ ನಾನು ಇಲ್ಲಿಂದ ಒಂದು ಪ್ಲಸ್ ಆ್ಯಡ್ ಮಾಡ್ಕೋತೀನಿ. ಓಕೆನಾ. ಆ್ಯಡ್ ಮಾಡಾದ್ಮೇಲೆ ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ. ನೋಡಿದರೆ ನಾನು ಇಷ್ಟು ಬಂದುಬಿಟ್ಟು ರೆಕಾರ್ಡಿಂಗ್ನ ಮಾಡಿದ್ದೀನಿ. ಸೊ ನೀವು ಬೇಕಾದರೆ ಪ್ಲೇ ಮಾಡಿ ನೋಡ್ಬೋದು ಒಂದ್ಸಲ. ಓಕೆನಾ. ಸೊ ಇಲ್ಲಿ ನೋಡಿ ಆಯ್ತಲ್ಲ, ನಮ್ಮದು ನಾವು ಇಷ್ಟು ಬಂದುಬಿಟ್ಟು ಮಾಡಿದ್ದೀವಿ. ಸೊ ಈಗ ಸಿಂಪಲಿ ನಾವೇನು ಮಾಡಬೇಕು, ಇದನ್ನು ಸೇವ್ ಮಾಡಬೇಕು. ಸೊ ಸಿಂಪಲಿ ನಾವೇನು ಮಾಡಬೇಕು, ಸೇವಿಗೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಒಂದು ನಿಮಿಷ, ಇದಲ್ಲ ಇದು. ಸೊ ಗಾಯ್ಸ್ ಇಲ್ಲಿ ರೆಂಡರ್ ಅಂತ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಸಣ್ಣದಾಗಿ ಗ್ರೀನ್ ಕಲರಲ್ಲಿ, ಅದು ಸೇವ್ ಬಟನು. ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ವಿಡಿಯೋ ಏನಾಗುತ್ತೆ, ಸೇವ್ ಆಗುತ್ತೆ ಗ್ಯಾಲ್ರಿಯಲ್ಲಿ. ನೀವು ಅಲ್ಲಿಂದ ಹೋಗಿಬಿಟ್ಟು ಏನೂ ಎಡಿಟ್ ಮಾಡೋಕ್ಕಿಲ್ಲ, ಜಸ್ಟ್ ಕೈನ್ ಮಾಸ್ಟರ್ ಒಂದು ಸ್ವಲ್ಪ ನೀವು ಏನಾದರೂ ಸುಮ್ಮನಿದ್ರೆ ಅದ್ರ ಸ್ವಲ್ಪ ಎಡಿಟ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ಕೊಬೋದು ಈಸಿಲಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.